ಹಾಯ್ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಆಗಿರೋದ್ರಿಂದ ಜೋಳದ ರೊಟ್ಟಿ ಮತ್ತು ಕಾಯಿ ಚಟ್ನಿ, ಗೋರಿಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಸೈಡು ಬರೀ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ತಕ್ಷಣ ಸ್ವಲ್ಪ ಇದಾಗಿದ್ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಈರುಳ್ಳಿ ಮೆಣಸಿನ್ಕಾಯಿ ಕೈ ಆಡಿಸ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪು ತೊಳೆದಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ತೊಳೆದಾಕಿದ್ದಾದಮೇಲೆ ಅದಕ್ಕೆ ಈಗ ಗೋರಿಕಾಯಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದ್ಸರಿ ನೀರು ಹಾಕಿ ಇಟ್ಕೊಂಡಿದ್ದೆ, ಅದನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕೋಣ. ಇವಾಗ ಬಾಣಲಿಗೆ ಹಾಕ್ಬಿಟ್ಟು ಗೋರಿಕಾಯಿ ಎಲ್ಲ ಫುಲ್ಲು ಚೆನ್ನಾಗಿ ಹಾಕ್ಬಿಟ್ಟು ಅದಾದಮೇಲೆ ಎಲ್ಲ ಚೆನ್ನಾಗಿ ಕೈ ಆಡಿಬಿಟ್ಟು ಎಣ್ಣೆಯಲ್ಲೇ ಗೋರಿಕಾಯಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಪಲ್ಯದ್ದು. ಈ ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಚಟ್ನಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಚಟ್ನಿ ರುಬ್ಕೊಂಡಾದಮೇಲೆ ಈ ಕಡೆ ಗೋರಿಕಾಯಿ ಪಲ್ಯ ಮತ್ತು ಏನಾಗಿದೆ ಅಂತ ನೋಡೋಣ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಈಗ ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಟೊಮೊಟೊ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗೋವರೆಗೂ ಕೈ ಆಡ್ಕೊಳ್ಳೋಣ. ಟೊಮೊಟೊ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು. ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಕೊಳ್ಳೋಣ. 2 ನಿಮಿಷ ಬೆಂದಾಗಿದೆ. ಇವಾಗ ತೆಗೆದುಬಿಟ್ಟು ಇದಕ್ಕೆ ಇವಾಗ ಕಾಯಿ ತುರಿ ಮತ್ತು ಮಧ್ಯದಲ್ಲಿ 1 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಸ್ಕಿಟ್ಟಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅದಾದಮೇಲೆ ಧನಿಯಾ ಪುಡಿ ಹಾಕಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಳ್ಳೋಣ. ಉಪ್ಪಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಪಲ್ಯಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹಾಗಾಗಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. 1-2 ನಿಮಿಷ ಚೆನ್ನಾಗಿ ಕೈ ಆಡ್ಕೊಂಡಾದ್ಮೇಲೆ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ನೀರು ಹಾಕಬೇಕಾಗಿಲ್ಲ. ಆಲ್ಮೋಸ್ಟ್ ಬೆಂದಿದೆ ಮುಕ್ಕಾಲು ಭಾಗ, ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ. ಅದಕ್ಕೊಂಚೂರು ನೀರು ಹಾಕೋಣ. ನೀರು ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ಡ್ರೈ ಅನಿಸುತ್ತೆ, ರೊಟ್ಟಿಗೆ ತಿನ್ನೋದಕ್ಕೆ ಸರಿಯಾಗಲ್ಲ ಅಂತ ನೀರು ಹಾಕ್ಬಿಟ್ಟು ಒಂಚೂರು ಬೇಯಿಸ್ಕೊಳ್ಳೋಣ. ಆ ಕಡೆ ತೆಗೆದಿಟ್ಟಿದ್ದೀನಿ, ಪಲ್ಯದ ಕಡೆ ಹಂಚಿಟ್ಟಿದ್ದೀನಿ ಕಾಯೋದಕ್ಕೆ. ಇಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಜೋಳದ ರೊಟ್ಟಿ ಮಾಡೋಣ ಅಂತ ಸ್ವಲ್ಪ ಬಿಸಿ ನೀರಲ್ಲೇ ಕಲಿಸ್ಕೊಂಡಿದ್ದೀನಿ. ರೊಟ್ಟಿನ ಕಲಿಸ್ಕೊಂಡು, ನಮಗೆ ತೊಟ್ಟಕ್ಕೆ ಬರೋಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ನಾನು ಜೋಳದ ರೊಟ್ಟಿ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಅಲ್ವಾ, ನಿಮ್ಮ ಜೊತೆನೇ ಶೇರ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾದರೆ ಬೇಜಾರು ಮಾಡ್ಕೊಬೇಡಿ, ಕ್ಷಮಿಸಿ. ನೋಡಿ, ಮಾಡ್ತಾಯಿದ್ದೀನಿ. ಬಟ್ ನಮಗೆ ತೊಟ್ಟೋದಕ್ಕೆ ಬರೋಲ್ಲ, ಚಪಾತಿ ಹೊಸೋದ್ರಲ್ಲೇ ಹೊಸಿತಾ ಇದ್ದೀನಿ. ಹೇಗೆ ಬರುತ್ತೆ ಅಂತ ನೋಡೋಣ. ಅಡುಗೆ ಎಲ್ಲ ಸ್ವಲ್ಪ ಸೈಡಲ್ಲಿ ಇದಾಗುತ್ತೆ ಅಂತ ಅದನ್ನು ಮತ್ತೆ ಕೈಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿಕೊಂಡು ಚಪಾತಿ ಹೊಸೋದ್ರಲ್ಲೇ ಸ್ವಲ್ಪ ತೆಳ್ಳಗೆ ಹೊಸ್ಕೊತಾ ಇದ್ದೀನಿ. ತೆಳ್ಳಗೆ ಹೊಸ್ಕೊಂಡಾದ್ಮೇಲೆ ಅದನ್ನು ತೆಗೆದು ಹಂಚು ಕಾಯಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಹಂಚು ಕಾಯ್ದಾಗಿದೆ ಅನಿಸುತ್ತೆ, ನೋಡೋಣ. ಈಗ ಹಂಚು ಕಾಯ್ದಿದೆ. ಹಂಚು ಕಾಯ್ದಿದ್ದು ಅದಕ್ಕೆ ಹಾಕೋಣ. ಇದನ್ನು ರೊಟ್ಟಿನ ಹಾಕೋಣ. ಅದಕ್ಕೆ ರೊಟ್ಟಿ ಹಾಕ್ಬಿಟ್ಟು ಅದೇನಾದ್ರು ಸ್ವಲ್ಪ ಇದಾಗಿದ್ರೆ ಅದನ್ನು ಅಲ್ಲೇ ರೆಡಿ ಮಾಡ್ಕೊಬೋದು, ಹಂಚ ಮೇಲೇ. ನೋಡಿ, ರೆಡಿ ಮಾಡಿಕೊಂಡೆ ಅದನ್ನು. ಮತ್ತು ಇನ್ನೊಂದು ರೊಟ್ಟಿ ಅದು ಬೇಯೋಷ್ಟೊತ್ತಿಗೆ ಇನ್ನೊಂದು ರೊಟ್ಟಿ ತೊಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ರೊಟ್ಟಿ ತೊಟ್ಕೊಳ್ಳೋಣ. ಬಟ್ ನನಗೆ ತೊಟ್ಟಕ್ಕೆ ಬರೋಲ್ಲ. ಈ ಸರಿ ಟ್ರೈ ಮಾಡ್ತೀನಿ ತಟ್ಟೋಕ್ಕೆ ಅಂತ, ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡ್ತಾಯಿದ್ದೀನಿ. ಬಟ್ ತೊಟ್ಟಕ್ಕಂತೂ ಬರೋಲ್ಲ. ಫುಲ್ ಅವ್ರ ಥರ ದೊಡ್ಡದಾಗಿ ತೊಟ್ಟಕ್ಕೆ ಬರೋಲ್ಲ. ತಟ್ಟಕ್ಕೆ ಹೋದರೆ ಕೆಳಗಡೆ ಎಲ್ಲ ಕಚ್ಕೊಂಡಂಗೆ ಅನಿಸುತ್ತೆ. ಸ್ವಲ್ಪ ಬರ್ಬೋದು ಅಷ್ಟೇ. ನೋಡಿ, ಇಷ್ಟು ಬಂದಿದೆ. ಇದ್ರ ಮೇಲೂ ತೊಟ್ಟಕ್ಕೆ ಬರೋದಿಲ್ಲ. ಅದನ್ನು ಕಷ್ಟಪಟ್ಟು ತೊಟ್ಟಿದ್ದೀನಿ. ಇದಾದಮೇಲೆ ಇದು ನಮ್ಮ ಮನೆಯವರು ತೊಟ್ತೀನಿ ಅಂತ ಕೈ ಆಡ್ತಿದ್ದಾರೆ ನೋಡಿ. ಬಟ್ ಅವ್ರಿಗೆ ಬರುತ್ತೆ, ನಮಗೆ ಬರ್ತಾಯಿಲ್ಲ ಅದು. ಆಮೇಲೆ ಸ್ವಲ್ಪ ಅದನ್ನು ಇದರಲ್ಲೇ ಹೊಸ್ಕೊಂಡಿದ್ದೀನಿ ನಾನು. ಚಪಾತಿ ಹೊಸೋದ್ರಲ್ಲೇ ಹೊಸ್ಕೊಂಡಿದ್ದೀನಿ. ರೊಟ್ಟಿ ಸ್ವಲ್ಪ ನೀರು ಇದು ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ರೊಟ್ಟಿನ ಈ ಕಡೆ ತಿರುಗಿಸ್ಬಿಟ್ಟು ಈ ಕಡೆ ಬೇಯಿಸಿದ್ದೀನಿ ರೊಟ್ಟಿ. ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಆ ರೊಟ್ಟಿನೂ ರೆಡಿ ಆಯಿತು, ಆವಾಗಲೇ ಮಾಡಿದ್ದಿದ್ದು. ಈಗ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಎಲ್ಲರೂ ಲೇಟಾಗಿ ಸಂಡೇ ಎದ್ದಿರೋದ್ರಿಂದ ಹೊಟ್ಟೆ ಹಸ್ಕೊಂಡಿದ್ದಾರೆ. ಹಾಗಾಗಿ ಒಂಚೂರು ಬೇಗನೆ ಮಾಡ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಜೋಳದ ರೊಟ್ಟಿ ಮಾಡ್ತಾ ಇರೋದು. ಫುಲ್ ತೊಟ್ಟಕ್ಕೆ ಬರೋದಕ್ಕೆ ಅದು ಹೆಂಗಾಗುತ್ತೋ ಹಂಗೆ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿಕೊಂಡು ಎಲ್ಲನೂ ರೊಟ್ಟಿನೂ ಬೇಯಿಸ್ಕೊಂಡು ಹಾಕ್ತಾಯಿದೆ. ಈಗ ಇನ್ನೊಂದು ರೊಟ್ಟಿ ರೆಡಿ ಮಾಡಿ ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಲಿ. ರೊಟ್ಟಿ ಚೆನ್ನಾಗಿ ಅದಕ್ಕೆ ನೀರು ಹಚ್ಚಿಬಿಟ್ಟು ಚೆನ್ನಾಗಿ 2 ಕಡೆನೂ ಚೆನ್ನಾಗಿ ಬೇಯಿಸಬೇಕು. ಒಂದು ಸೈಡ್ ನೀರು ಹಚ್ಚಬೇಕು. ನೀರು ಹಚ್ಚಿರೋದು ಸ್ವಲ್ಪ ಇದಾಗಿದೆ. 2 ಕಡೆನೂ ಚೆನ್ನಾಗಿ ಬೇಯಿಸಾದ್ಮೇಲೆ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ, ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ರೊಟ್ಟಿನ.
ರೊಟ್ಟಿ ರೆಡಿಯಾಗಿದೆ. ಈ ಕಡೆ ಚಟ್ನಿ ಪಲ್ಯ ಎರಡೂ ರೆಡಿಯಾಗಿದೆ. ಈಗ ಒಂದು 2 ಪ್ಲೇಟ್ ತೊಗೊಂಡು ಅದಕ್ಕೆ ಚಟ್ನಿ ಹಾಕ್ಕೊಳ್ಳೋಣ. 2 ಪ್ಲೇಟಿಗೂ ಚಟ್ನಿ ಹಾಕ್ಕೊತಾ ಇದ್ದೀನಿ. 2 ಪ್ಲೇಟಿಗೂ ಚಟ್ನಿ ಹಾಕ್ಕೊಂಡಾದಮೇಲೆ ಅದೇ ಪ್ಲೇಟಿಗೆ ಸ್ವಲ್ಪ ಪಲ್ಯ ಹಾಕ್ಕೊಳ್ಳೋಣ. ನನ್ನ ಮಗನಿಗೂ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಫಸ್ಟ್ ಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸಂಡೇ ಆಗಿರೋದ್ರಿಂದ. ಅವರಿಬ್ರಿಗೂ ಕೊಟ್ಟು ತಿಂದಾದಮೇಲೆ ನಾನು ತಿಂದರೆ ನಂಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗಾಗಿ ರೊಟ್ಟಿ ಪ್ಲೇಟಿಗೆ ಪಲ್ಯ ಹಾಕ್ಕೊತಾ ಇದ್ದೀನಿ. 2 ಪ್ಲೇಟಿಗೂ ಪಲ್ಯ ಹಾಕ್ಕೊಂಡಾದಮೇಲೆ 2 ಪ್ಲೇಟಿಗೂ ರೊಟ್ಟಿ ಹಾಕ್ಬಿಟ್ಟು ಅವ್ರಿಗೆ ಕೊಡ್ತೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.